ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಸಾಂಬಾರು ಮತ್ತು ಹೀರೆಕಾಯಿ ಕೋಸಂಬರಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ದೋಸೆನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಆ ರೆಸಿಪಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಹೀರೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಅಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕಟ್ ಮಾಡೋಕ್ಕೂ ಮುಂಚೆ ಹೀರೆಕಾಯಿ ಮೇಲ್ಗಡೆ ಸಿಪ್ಪೆ ಏನಿದೆ ಅಲ್ವಾ, ಅದೆಲ್ಲನೂ ಕೂಡ ನಾನು ನೀಟಾಗಿ ತೆಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇತ್ತು ಅಂತ ಅಂದರೆ ಜಾಸ್ತಿ ಸಿಪ್ಪೆನ ನಾವು ನೀಟಾಗಿ ತೆಕ್ಕೋಬೇಕಾಗತ್ತೆ. ಅಷ್ಟು ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿನ ಮುಂಚೆ ವಾಶ್ ಮಾಡಿದ್ರು ಕೂಡ ಒಂದು ಸತಿ ಈ ಥರ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊತೀನಿ. ಅದೇನು ಸಮಾಧಾನ ನನಗೆ ಆ ಥರ ಮಾಡೋದ್ರಿಂದ. ಸೊ ಹಾಗಾಗಿ ಕಟ್ ಮಾಡ್ಕೊಂಡ್ಮೇಲೂ ಕೂಡ ನಾನು ಒಂದು ಸತಿ ಅದನ್ನು ವಾಶ್ ಮಾಡ್ಕೊತೀನಿ. ನೆಕ್ಸ್ಟು ನಾನು ಅದಕ್ಕೆ ತೊಗರಿಬೇಳೆ ಮತ್ತು ಸ್ವಲ್ಪ ಮೈಸೂರು ಬೇಳೆ, ರೆಡ್ಡಾಗಿ ಬರುತ್ತೆ ಅಲ್ವಾ ಮೈಸೂರು ಬೇಳೆ, ಅದು ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಅಷ್ಟನ್ನು ಕೂಡ ವಾಶ್ ಮಾಡ್ಕೊತೀನಿ. ಅದಷ್ಟನ್ನು ಕೂಡ ವಾಶ್ ಮಾಡ್ಕೊಂಡಾದಮೇಲೆ ನಾನು ಮುಂಚೆ ನೀರನ್ನ ಏನು ಇಟ್ಟಿದ್ದೆ ಅದರಿಂದ ನೀಟಾಗಿ ಸೋದಿಸ್ಕೋಬೇಕು. ಹೀರೆಕಾಯಿ ಬೇಳೆ ಎರಡೂ ಕೂಡ ನೀಟಾಗಿ ವಾಶ್ ಆಗೋ ತನಕ ಕೈಯಲ್ಲಿ ವಾಶ್ ಮಾಡಿಕೊಂಡು ನೀರನ್ನ ಸೋದಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಮತ್ತು ಬೇಳೆ ಇಷ್ಟನ್ನು ಕೂಡ ನಾನು ಆ ಕುಕ್ಕರ್ನಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಷ್ಟನ್ನು ಕೂಡ ಕುಕ್ಕರ್ನಲ್ಲಿ ಸೇರಿಸ್ಕೊಂಡಾದಮೇಲೆ ಹೀರೆಕಾಯಿ ಮುಳುಗುವಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ವಾಂಟಿಟಿನ ಸ್ವಲ್ಪ ಕಮ್ಮಿನೇ ಹಾಕ್ಕೋತೀನಿ. ಯಾಕಂತ ಅಂದರೆ ಅದು ಬೆಂದು ವಿಸಿಲ್ ಆಗುವಾಗ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ ವಾಟರು. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಹೀರೆಕಾಯಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸಿಟ್ಕೋತಾ ಇದ್ದೀನಿ. ಸೊ ಭಾಗಗಳು ಬೇಯುವಾಗ ಉಪ್ಪನ್ನ ಹಾಕಿದ್ರೆ ಸಾಂಬಾರು ಏನೋ ಒಂದು ರುಚಿ ಬರುತ್ತೆ. ಸೊ ಹಾಗಾಗಿ ಬೇಯುವಾಗ ಸ್ವಲ್ಪ ನಾನು ಉಪ್ಪನ್ನ ಹಾಕಿಬಿಟ್ಟು ಹೀರೆಕಾಯಿ ಮತ್ತು ಬೇಳೆ ಎರಡನ್ನೂ ಕೂಡ ಒಂದು 3 ವಿಸಿಲ್ಸ್ನ ಹಾಕಿಸ್ಕೊತೀನಿ. ಅದಷ್ಟು ಬಾಯ್ಲ್ ಆಗಿ ವಿಸಿಲ್ ಆಗೋಷ್ಟರೊಳಗಡೆ ನಾನು ಮಸಾಲೆಗೆ ಏನೆಲ್ಲ ಬೇಕೋ ಆ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮೊದಲಿಗೆ ಈರುಳ್ಳಿನ ತೊಗೊಂಡು ನೀಟಾಗಿ ಸಿಪ್ಪೆನೆಲ್ಲ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈರುಳ್ಳಿನ ತುಂಬ ಚಿಕ್ಕದಾಗಿ ಏನು ಕಟ್ ಮಾಡ್ಕೋತಾ ಇಲ್ಲ, ಒಂದು ಈರುಳ್ಳಿನ 4 ಪೀಸಸ್ ಅಥವಾ 6 ಪೀಸಸ್ ಆಗಿ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಟೊಮೊಟೊ ಮತ್ತು ಕಾಯಿ ಎರಡನ್ನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕಾಯಿನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಮಿಕ್ಸಿಲಿ ಅದು ನೀಟಾಗಿ ಗ್ರೈಂಡ್ ಆಗಬೇಕಲ್ವ. ಸೊ ಹಾಗಾಗಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ, ಅದೇ ಥರ ಉಳ್ಕೊಬಿಡುತ್ತೆ. ಹಾಗಾಗಿ ಎರಡನ್ನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಸಾಂಬಾರಿಗೆ ಒಂದು 50 ಮಿನಿಟ್ಸ್ ಇದ್ದರೆ ಸಾಕು, ಅಷ್ಟು ಬೇಗನೆ ಸಾಂಬಾರನ್ನ ಮಾಡಿಬಿಡ್ಬೋದು. ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹಾಗಾಗಿ ನಾನು ಹೆಚ್ಚಿಗೆ ಈ ಮೆಥಡಲ್ಲಿನೇ ನಾನು ಹೀರೆಕಾಯಿ ಸಾಂಬಾರನ್ನ ಆಲ್ಮೋಸ್ಟ್ ಮಾಡ್ತೀನಿ. ಅದಷ್ಟನ್ನು ಕೂಡ ನೀಟಾಗಿ ಇಟ್ಕೊಂಡಾದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಮತ್ತು ಕಾಯಿ, ಟೊಮೊಟೊ ಇಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ಕರಿಬೇವು, 1-2 ಬೆಳ್ಳುಳ್ಳಿ, ನೆಕ್ಸ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಟರ್ಮರಿಕ್ ಪೌಡರು, ಖಾರ ಪುಡಿ, ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಕಡಲೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ 1-2 ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ನಾನು ಎತ್ತಿಟ್ಕೋತೀನಿ. ಸಾಂಬಾರಿಗೆ ಇವಾಗ ಮಸಾಲೆ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಮಸಾಲೆ ಅಂತ ಹೇಳಿ. ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಈ ಕಡೆ ವಿಸಲ್ ಕೂಡ ರೆಡಿ ಆಯಿತು. ವಿಸಲ್ನ ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಟ್ಟಿದ್ದೀನಿ. ಒಂದು ಚಿಕ್ಕದ ಹೀರೆಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ಕೋಸಂಬರಿಗೆ ಎಷ್ಟು ಎಳೆ ಹೀರೆಕಾಯಿನ ತೊಗೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕೋಸಂಬರಿ ಟೇಸ್ಟು. ನಾನೊಂದು ಚಿಕ್ಕದು ಒಂದು ಪೀಸ್ನ ಎತ್ತಿಟ್ಕೊಂಡಿದ್ದೆ ಕೋಸಂಬರಿನ ಮಾಡೋದಕ್ಕೆ ಅಂತ ಹೇಳಿ. ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲನೂ ಕೂಡ ನಾನಿಲ್ಲಿ ತೆಕ್ಕೋತಾ ಇದ್ದೀನಿ. ಅಷ್ಟು ಸಿಪ್ಪೆನ ನಾನಿಲ್ಲಿ ಬಿಡೋದಿಲ್ಲ. ಮೇಲ್ಗಡೆ ದಪ್ಪ ಸಿಪ್ಪೆ ಏನಿರುತ್ತೆ ಅದಷ್ಟನ್ನು ಕೂಡ ನೀಟಾಗಿ ನಾನು ಅದನ್ನು ತೆಗಿತಾ ಇದ್ದೀನಿ.
ಸ್ವಲ್ಪ ಸಿಪ್ಪೆ ಇದ್ದರೆ ಓಕೆ, ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ. ಅಷ್ಟು ಸಿಪ್ಪೆನ ಹಾಕ್ಕೊಂಡ್ರೆ ಅದಷ್ಟು ನನಗೆ ಟೇಸ್ಟ್ ಚೆನ್ನಾಗಿ ಅನಿಸೋದಿಲ್ಲ. ಸೊ ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಸಿಪ್ಪೆನ ನಾನು ಅಷ್ಟನ್ನು ನೀಟಾಗಿ ತೆಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಹೀರೆಕಾಯಿ ಏನಿದೆ ಅಲ್ವಾ, ಅದನ್ನು ಚಿಕ್ಕ ಚಿಕ್ಕದಾಗಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು, ತುಂಬ ದಪ್ಪ ಸೈಜಲ್ಲಿ ಬೇಕಾ, ಮೀಡಿಯಮಲ್ಲಿ ಬೇಕಾ, ಅಥವಾ ತುಂಬ ಚಿಕ್ಕದಲ್ಲಿ ಬೇಕಾ ನೋಡಿಕೊಂಡು ಅದನ್ನು ನಾನಿಲ್ಲಿ ತುರಿದು ಎತ್ತಿಟ್ಕೋತಾ ಇದ್ದೀನಿ. ನಾನಿಲ್ಲಿ ತುಂಬ ಚಿಕ್ಕದಾಗಿ ಅದನ್ನು ತುರಿದು ಎತ್ತಿಟ್ಕೋತಾ ಇದ್ದೀನಿ. ಮೀಡಿಯಮಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಬೇರೆ ಎಲ್ಲ ಐಟಮ್ಸ್ ಹಾಕ್ತಿರೋದ್ರಿಂದ ಇಷ್ಟು ಚಿಕ್ಕದಾಗಿ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ತುರಿದು ಎತ್ತಿಟ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರ ಅದನ್ನು ಮಾಡ್ಕೋಬೋದು. ಕ್ವಾಂಟಿಟಿ ನೋಡಿಕೊಂಡು ನಾವು ಅದನ್ನು ತೊಗೋಬೇಕಾಗುತ್ತೆ. ಸ್ವಲ್ಪ ಒಂದು 2 ಮೆಂಬರ್ಸ್ಗೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಾನು ಇವಾಗ ತೋರಿಸಿದ್ನಲ್ಲ, ಇಷ್ಟು ಇದ್ದರೆ ಸಾಕಾಗುತ್ತೆ. ತುಂಬ ಜನ ಇದ್ದಾರೆ ಅನ್ನುವಾಗ ಎಳೆದಿದ್ದರೆ ಮಾತ್ರ ಬಳಸಿ, ತುಂಬ ಬಲ್ತಿರೋದಿದ್ದರೆ ಬಳಸೋದಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಇವಾಗ ತೋರಿಸಿದ್ನಲ್ಲ, ಒಂದು ಅರ್ಧದಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಅದು ಬಂದಿದೆ ನೋಡಿ. ಇಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಹೀರೆಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ವಿಸಲ್ ಕೂಡ ಬಿಟ್ಟಿತ್ತು, ಹಾಗಾಗಿ ಲಿಡ್ನ ನಾನಿಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ. ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಬೇಳೆ ಮತ್ತು ಹೀರೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನಾನು ಸ್ವಲ್ಪ ಇಲ್ಲಿ ತುಂಬಾ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬೆಂದರೆ ಚೆನ್ನಾಗಿ ಅನಿಸುತ್ತೆ ಸಾಂಬಾರು. ಹಾಗಾಗಿ ಹೀರೆಕಾಯಿ ಮತ್ತು ಬೇಳೆ ಎರಡೂ ಏನಿದೆ ಅಲ್ವಾ, ಅದಷ್ಟನ್ನು ಕೂಡ ನೀಟಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ಪೇಸ್ಟು ಸ್ಮ್ಯಾಶ್ ಆಗಿ ಏನು ಮಾಡ್ಕೋತಾ ಇಲ್ಲ, ಒಂದು ದಪ್ಪದಾಗಿ ಸಿಗೋ ಥರ, ಲೈಟಾಗಿ ಸಿಗೋ ಥರ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಸಾಂಬಾರಿಗೆ ಏನೆಲ್ಲ ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಅದು ಫೈನಲ್ ಸ್ಟೆಪ್ಪು ಇದು. ಒಂದು ಪಾತ್ರೆನ ಎತ್ತಿಟ್ಕೊಂಡು ಸ್ವಲ್ಪ ಆಯಿಲ್, 1 ಟೀ ಸ್ಪೂನಷ್ಟು ಅಷ್ಟೇ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಬೇಯಿಸೋಸ್ಕರ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು 1 ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕೋತಾ ಇದ್ದೀನಿ. ಬೇಕಂತಿದ್ರೆ ನೀವು ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದನ್ನು ಕೂಡ ಬಳಸ್ಕೋಬೋದು, ಅಥವಾ ನಾರ್ಮಲ್ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಬಳಸ್ಕೋಬೋದಾಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಾಂಬಾರಿಗೆ ಒಗ್ಗರಣೆ ಹಾಕೋದ್ರಿಂದ ಎಷ್ಟು ಟೇಸ್ಟ್ ಬರುತ್ತೆ ಅಂತೇಳಿ ಗೊತ್ತಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಆವಾಗಲೇ ರೆಡಿ ಮಾಡ್ಕೊಂಡಂತಹ ಮಸಾಲೆನ ಆ ಒಗ್ಗರಣೆ ಒಳಗಡೆ ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಬಾಡಿಸ್ಕೋತೀನಿ. ಇನ್ ಕೇಸ್ ಏನಾದರೂ ಮಸಾಲೆ ತುಂಬ ಗಟ್ಟಿ ಇತ್ತು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಜಾರಿಗೆ ನೀರನ್ನ ಹಾಕ್ಕೊಂಡು ಆ ನೀರನ್ನ ನಾನಿಲ್ಲಿ ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ಅದನ್ನು ಬಿಟ್ಬಿಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ. ಸೊ ಹಾಗಾಗಿ ಯಾವಾಗಲೂ ನಾನು ಮೊದಲು ಮಸಾಲೆನ ಸೇರಿಸ್ಕೊಂಡು ಆಮೇಲೆ ನಾವು ಎಕ್ಸ್ಟ್ರಾ ಏನು ಬಾಯ್ಲ್ ಮಾಡ್ಕೊಂಡಿರ್ತೀವಿ, ಸೊಪ್ಪು ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು, ಆನಂತರ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ, ಒಂದು ಕುದಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ ನಾನು ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಬೇಳೆ ಮತ್ತು ಹೀರೆಕಾಯಿನ ನಾನಿಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಆದಮೇಲೆ 1-2 ಸತಿ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ, ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು 1-2 ಕುದಿ ಬರೋವಷ್ಟು ಕುದಿಸಿದ್ರೆ ನಮಗೆ ಸೂಪರ್ ಟೇಸ್ಟಿಯಾದಂತಹ ಹೀರೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ನಾನು ಆಗಲೇ ಹೇಳ್ದಾಗೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ರೆಸಿಪಿನ. ಓಟ್ಸ್ ದೋಸೆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ಓಟ್ಸ್ನ ತೊಗೊಂಡು ಅದನ್ನು ನೀಟಾಗಿ ನಾನಿಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. 1-2 ಸರಿ ನೀಟಾಗಿ ಓಟ್ಸ್ನ ವಾಶ್ ಮಾಡಿ ಇಟ್ಕೊಂಡಾದಮೇಲೆ 5 ಮಿನಿಟ್ಸ್ ಅದನ್ನು ನೀರಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ನೀಟಾಗಿ ಅದು ನೆಂದಿರುತ್ತೆ. ಸೊ ಹಾಗಾಗಿ 1 ಕಪ್ಪು ನೀರಷ್ಟು ಹಾಕ್ಬಿಟ್ಟು ಅದನ್ನು 5 ಮಿನಿಟ್ಸ್ ಸೋಕ್ ಮಾಡೋದಕ್ಕೆ ಇಟ್ಟು, ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ದೋಸೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. 5 ಮಿನಿಟ್ಸ್ ಆದಮೇಲೆ ನೀಟಾಗಿ ಸೋಪಾಗಿರುವಂತಹ ಓಟ್ಸ್ನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅದು ನೆಂದಿರುತ್ತೆ ಓಟ್ಸು, ಅಷ್ಟು ಚೆನ್ನಾಗಿ ಕೂಡ ನಮಗೆ ದೋಸೆ ಬರುತ್ತೆ. ಅಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಂಡು ಆದಮೇಲೆ
ನಾನಿಲ್ಲಿ ತೋರಿಸ್ತಿರುವಂತಹ ಎಲ್ಲ ಐಟಮ್ಸ್ಗಳನ್ನ ಹಾಕಬೇಕು. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ರುಚಿಗೆ ತಕ್ಕಷ್ಟು 1½ ಉಪ್ಪನ್ನು ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ಇರಬೇಕು, ಆವಾಗಲೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ವಿತೌಟ್ ನೀರಿಂದನೇ ಅದನ್ನು ರುಬ್ಕೊಳ್ಳಬಹುದು. ಅದಷ್ಟನ್ನು ಕೂಡ ನೀಟಾಗಿ ಕ್ಲೀನ್ ಪೇಸ್ಟ್ ಮಾಡಾದಮೇಲೆ ಒಂದು ಪಾತ್ರೆಗೆ ಏನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ, ಆ ಮಿಶ್ರಣನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೇಮ್ ದೋಸೆಗೆ ನಾವು ಯಾವ ಥರ ಗ್ರೈಂಡ್ ಮಾಡ್ತೀವಿ, ಯಾವ ಹದದಲ್ಲಿ ಇರಬೇಕು ಅಲ್ವಾ, ಅದೇ ಅದಕ್ಕೆ ಬರೋ ಹಾಗೆ ಇದನ್ನು ಕೂಡ ನೀಟಾಗಿ ನಾವು ರುಬ್ಬಿ ಎತ್ತಿಟ್ಕೊಬೇಕು. ನೆಕ್ಸ್ಟು ಅದನ್ನ ಸೌಟಿಂದ ನೀಟಾಗಿ ತಿರುಗಿಕೊಂಡು ಫುಲ್ ಗಟ್ಟಿಯಾಗಿತ್ತು ಅಂತ ಅಂದರೆ ಲೈಟಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ನಮಗೆ ದೋಸೆ ಬ್ಯಾಟರ್ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ದೋಸೆ ಹಂಚನ್ನು ಇಟ್ಕೊಂಡು ದೋಸೆ ಹಂಚು ಸ್ವಲ್ಪ ಬಿಸಿ ಆದಮೇಲೆ ಆ ತವಕ್ಕೆ ಸ್ವಲ್ಪ ವಾಟರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅಷ್ಟನ್ನು ಹಾಕ್ಕೊಂಡು ಒಂದು ಸೌಟು ದೋಸೆ ಬ್ಯಾಟರ್ನ ಹಾಕ್ಕೊಂಡು ನೀಟಾಗಿ ನಾರ್ಮಲ್ ದೋಸೆಗಿಂತ ಸ್ವಲ್ಪ ದಪ್ಪಗೆ ಹಾಕ್ಕೋಬೇಕು ಈ ದೋಸೆನ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟನ್ನು ಕೂಡ ಹಾಕ್ಕೊಂಡು ಮೇಲೆ ಸ್ವಲ್ಪ ಆಯಿಲ್ನ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ನೀಟಾಗಿ ಬೆಂದಿದೆ ಅಂತ ಆದಮೇಲೆ ಮಗ್ಚಿ ಮತ್ತೊಂದು ಸೈಡ್ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಹೆಲ್ದಿಯೆಸ್ಟ್ ಓಟ್ಸ್ ದೋಸೆ ನಮಗೆ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಒಂದ್ಸರಿ ಮನೇಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ನೆಕ್ಸ್ಟು ಹೀರೆಕಾಯಿ ಕೋಸಂಬರಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೇ ನಾನು ಮುಂಚೆನೇ ಸ್ವಲ್ಪ ಹೆಸರು ಕಾಳನ್ನ ನಾನು ನೆನೆ ಹಾಕಿ ಕೋಸಂಬರಿ ಮಾಡೋದು ಇನ್ನೊಂದು 10 ಮಿನಿಟ್ಸ್ ಇದೆ ಅನ್ನುವಾಗ ನೆನೆ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಅದು ನೆಂದಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ ಮತ್ತು ಹೀರೆಕಾಯಿ ಇಷ್ಟನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಖಾರ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನೀಟಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು ಇದೆಲ್ಲನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಷ್ಟನ್ನು ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಹೀರೆಕಾಯಿ ಕೋಸಂಬರಿ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ರೆಸಿಪೀಸ್ ಎಲ್ಲದೂ ಕೂಡ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.